ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ನಾನು ಬಿಂದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶನಿವಾರದ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಇದೇ ರೀತಿ ಸಿಂಪಲ್ಲಾಗಿ ಗಣೇಶನ ಹಬ್ಬ ಮಾಡ್ಕೊಳ್ಳೋದು ಏನೂ ಇಲ್ಲ. ಮನೇಲಿ ಒಂದು ಪುಟ್ಟದು ಒಂದು ಗಣೇಶನ ಮೂರ್ತಿ ಇತ್ತು. ಅದನ್ನೇ ಇಟ್ಟು ಅದಕ್ಕೆ ಗರಿಕೆ ಇಟ್ಟು ಹೂವು ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನಾನು ಮಾಡಿದಂತಹ ಮನೆಯಲ್ಲೇ ಪುಳಿಯೋಗರೆನೇ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಗೌರಿ ಹಬ್ಬದ ದಿನವೇ ಎಲ್ಲ ತೊಳೆದು ಒರೆಸು ಮಾಡ್ಕೊಂಡಿರೋದ್ರಿಂದ ಬರೀ ದೀಪ ಒಂದು ಹಚ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಆಗೋಷ್ಟೊತ್ತಿಗೆ ಒಂದು 9 ಗಂಟೆ ಆಗಿತ್ತು. ಇವಾಗ ಟಿಫನ್ ರೆಡಿ ಮಾಡ್ಕೊತಿದ್ದೀನಿ. ಮನೇಲೇ ಪನ್ನೀರ್ ಇತ್ತು. ಗೌರಿ ಹಬ್ಬದ ದಿನ ಪನ್ನೀರ್ ಪಲಾವ್ ಮಾಡಿದ್ದೆ. ಇವತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಹಾಕಿದ್ದೀನಿ ರೆಸಿಪಿ. ಯಾರೆಲ್ಲ ನೋಡಿಲ್ಲ ಮತ್ತು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ನಾನು ಮೇಲ್ಗಡೆ ಕಾರ್ಡಲ್ಲಿ ಹಾಕಿರ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಪರೋಟ, ದೋಸೆ, ಪೂರಿ, ಚಪಾತಿ, ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರನ್ನ ನಾನು ಸಪ್ರೇಟ್ ರೋಸ್ಟ್ ಮಾಡಿ ಆಮೇಲೆ ಹಾಕ್ಕೊತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ರೆಡಿ ತೊಗೊಂಬಂದಿದ್ದು ಡಿಮಾರ್ಟಿಂದ. ನಿಮಗೆ ತೋರಿಸಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು. ಪನ್ನೀರ್ಗೆ ಮತ್ತು ಪರೋಟಾಗೆ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಲಾಸ್ಟಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ಕೊತೀನಿ ಅನ್ನೋ ಟೈಮಲ್ಲಿ ಕಸೂರಿ ಮೇಥಿನ ಹಾಕ್ಬಿಡ್ಬೇಕು. ಮತ್ತು ಸ್ವಲ್ಪ ಅನ್ನ, ಸ್ವಲ್ಪ ಪುಳಿಯೋಗರೆ, ಒಂದೊಂದು ಪರೋಟ ತಿಂದು ಅನ್ನ ಪುಳಿಯೋಗರೆ ತಿನ್ನೋಣ ಅಂತ ಪುಳಿಯೋಗರೆನ ಹಾಗೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ತಾಗಿ ರೆಸ್ಟ್ ಮಾಡಿ ಅವನಿಗೂ ಕೂಡ ಸರಿ ತಿನ್ನಿಸಿ ಫೀಡ್ ಮಾಡಿಸಿ ಆಮೇಲೆ ನಾವಿವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ಇದೂ ಕೂಡ ನಾನು ನಿಮಗೆ ದೇವಸ್ಥಾನಕ್ಕೆ ಹೇಗೆ ಹೋಗೋದು, ಅಲ್ಲೆಲ್ಲ ಏನೇನು ನಿಯಮ ಇದೆ ಮತ್ತು ಯಾವ ರೀತಿ ಯಾವ ಕಡೆಯಿಂದ ರೂಟ್ ಹೋಗ್ಬೋದು ಅಂತ ಎಲ್ಲ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಹೋಗಿಲ್ಲ ನೋಡಿಲ್ಲ ಅಂದರೆ ನಾನು ಪ್ರೀವಿಯಸ್ ವ್ಲಾಗಲ್ಲಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು, ಅಲ್ಲಿ ಬೇಕಾದರೂ ಹೋಗಿ ನೋಡ್ಬೋದು. ಇಲ್ಲಿ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ, ಅಂದರೆ ಹೊರಗಡೆಯಿಂದ ಯಾರು ಪ್ರಸಾದನ ಮಾಡಿ ಇಲ್ಲಿ ಕ್ಷೇತ್ರದಲ್ಲಿ ಹಂಚೋಂಗಿಲ್ಲ. ಅದನ್ನು ಯಾರಾದರೂ ತಗೊಂಡು ಏನಾದರೂ ಬೇರೆ ರೀತಿ ಅನಾಹುತ ಆದರೆ ಅಂದರೆ ಮಠದಿಂದ ಯಾರು ಕಾರಣಕರ್ತರಲ್ಲ ಅಂತ ಹಾಕಿದ್ದಾರೆ. ಅದು ನನ್ನ ಪ್ರಕಾರ ಬೆಟರ್. ಇಲ್ಲಿ ಏನು ಕೊಡ್ತಾರೋ ಅದೇ ಅನ್ನ ಪ್ರಸಾದನ ನೀವು ತಗೊಳ್ಳಿ. ಹೊರಗಡೆಯಿಂದ ಇವಾಗಿನ ಕಾಲ ಜನ್ರೇಷನ್ ಸರಿ ಇಲ್ಲ, ಸುಮಾರುಗಳು ನಡೀತಿದ್ದಾವೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಾಗಿ ದೇವಸ್ಥಾನದವರು ಹಾಕಿದ್ದಾರೆ. ಇದು ಒಂದು ಪ್ಲ್ಯಾನಿಂಗ್ ಮಾಡಿದರು, ಬಟ್ ಇದೇನು ಪರಿಮಳ ಭವನ ಅಂತ ಏನೋ ಮಾಡ್ತಿದ್ದಾರಂತೆ. ಅದ್ರ ಪ್ರೀ ಪ್ಲ್ಯಾನಿಂಗ್ ಬಿಲ್ಡಿಂಗ್ ಹಾಕಿದ್ರು. ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸುಮಾರು ಒಂದು 180 ಕೋಟಿನೋ 250 ಕೋಟಿನೋ ಇದಕ್ಕೆ ಬಜೆಟ್ ಆಗುತ್ತೆ ಅಂತ ಕೂಡ ಬರೆದಿದ್ರು. ನಿಮಗೆ ಯಥಾಶಕ್ತಿ ಇದ್ದರೆ, ನಿಮಗೆ ದಾನ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಮಾಡಬಹುದು. ರಾಯರ ಪಾತ್ರಕ್ಕೆ ಕೃಪರಾಗಬಹುದು. ನಾವು ಕೂಡ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ವಿ. ನಿಮಗೂ ಕೂಡ ರಾಯರ ದರ್ಶನ ಮಾಡಿಸಿದ್ದೀನಿ. ನಿಮಗೂ ಕೂಡ ಎಲ್ರಿಗೂ ವಿಡಿಯೋ ನೋಡ್ತಿರೋರಿಗೆ ಒಳ್ಳೇದು ಮಾಡಲಿ ರಾಯರು. ಇಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ, ಆದರೂ ತೋರಿಸೋಣ ಅಂತ ಮಾಡಿದ್ದೀನಿ. ರಾಯರ ಹತ್ರ ಬೇಡಿ ಇಲ್ಲಿ ಬಂದು ನೀವು ವಾದೀಂದ್ರ ತೀರ್ಥರು ಇದು ಮತ್ತು ಪ್ರಾಣದೇವರದು ತೋರಿಸಿದ್ದೀನಿ ಒಂದು 4-5 ಸೆಕೆಂಡ್ ಹೇಗಿದೆ ಅಂತ. ಅಲ್ಲಿ ನೀವು ಹೋಗಿ ರಾಯರ ಹತ್ರ ಏನು ಬೇಡಿರ್ತೀರೋ ಅಲ್ಲಿ ನೀವು ಹೋಗಿ ನಾವು ರಾಯರ ಹತ್ರ ಬೇಡಿರ್ತೀವಿ ನೀವು ಅವರಿಗೆ ತಿಳಿಸಿ ಅಂದರೆ ತಪ್ಪದೆ ವಾದೀಂದ್ರ ತೀರ್ಥರು ರಾಯರ ಹತ್ರ ತಿಳಿಸ್ತಾರಂತೆ. ನೀವು ಇದನ್ನು ಗೊತ್ತಿಲ್ಲದೆ ಹೋದರೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನಗೂ ಯಾರು ಹೇಳಿದ್ದು, ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ.
ದರ್ಶನ ಎಲ್ಲ ಮಾಡಿ ಮಂತ್ರಾಕ್ಷತೆ ಈಸ್ಕೊಂಡು ಇವಾಗ ಪೂಜಾ ಭಂಡಾರಕ್ಕೆ ಬಂದ್ವಿ. ಬುಕ್ ತೊಗೋಬೇಕು, ಬುಕ್ಕು ಓದಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ, ಭಗವದ್ಗೀತೆ ಬಗ್ಗೆ ಓದೋಣ ಅಂತ. ಯಾಕಂದರೆ ಫೋನಲ್ಲಿ ಅಷ್ಟು ನನಗೆ ಸಿಗ್ತಾ ಇಲ್ಲ ಶ್ಲೋಕ ಮತ್ತು ಅದ್ರ ವಿವರಣೆ. ನಾನು ಇತ್ತೀಚೆಗೆ ಅನಿಸಿದೆ ಬುಕ್ ಓದಬೇಕಂತ. ಬಟ್ ಬುಕ್ ತೊಗೊಂಡ್ರೆ ಇವಾಗ ಓದೋಷ್ಟು ನನಗೆ ಟೈಮ್ ಇಲ್ಲ, ಮಕ್ಕಳು ಅದು ಇದನ್ನೇ ಆಗೋಗ್ಬಿಡುತ್ತೆ. ದೆವ್ವದ ಕತೆ ಅಂತೂ ನಾನು ಲೆಕ್ಕ ಇಲ್ಲದೆ ಇರೋಷ್ಟು ಓದಿದ್ದೀನಿ. ಯಾಕಂದರೆ ಆಫೀಸಲ್ಲಿರ್ಬೋದು, ಕಾಲೇಜ್ ಟೈಮಲ್ಲಿ ಇರ್ಬೋದು, ನನಗೆ ಆರ್ ಸ್ಟೋರೀಸು, ಆರ್ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಭಯ ಆದರೂ ಕೂಡ ಓದಿದ್ದೀನಿ. ನನಗೆ ಅಷ್ಟಿಷ್ಟ ಆರ್ ಮೂವೀಸ್ ಅಂದರೆ. ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಜರ್ಮನ್ ಸಿಲ್ವರ್ ಅನಿಸುತ್ತೆ, ಅದನ್ನು ಕೂಡ ನೋಡಿದೆ. ತುಂಬ ಜನ ಬೈ ಮಾಡ್ತಾಯಿದ್ರು. ಮತ್ತು ಪಾಪುಗೆ ಏನಾದರೂ ಆಟ ಸಾಮಾನು ತೊಗೊಳ್ಳೋಣ ಅಂತ ನೋಡಿದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತು, 250 200 ಆ ಥರ ಇದೆ. ಮತ್ತು ಮನೆ ತುಂಬ ಆಟ ಸಾಮಾನಿದೆ. ಏನಕ್ಕಾದ್ರೂ ಬೇರೆದಕ್ಕೆ ಹಾಕಿದ್ರೆ ವರ್ತ್ ಆಗುತ್ತೆ, ಸುಮ್ಮನೆ ಯಾಕೆ ಎಲ್ಲದಕ್ಕೂ ಟಾಯ್ಸ್ಗೆ ಹಾಕೋದು ಅಂತ ಏನು ಟಾಯ್ಸ್ ಏನು ತಗೊಳ್ಳಿಲ್ಲ. ಸ್ವಲ್ಪ ಹಾಗೆ ಕಾಯಿ ಮಿಠಾಯಿ ತೊಗೊಂಡು ಹೊರಗಡೆ ಬಂದ್ವಿ. ಅನ್ನ ಪ್ರಸಾದ ಸಿಗ್ತಿದೆ ಹೋಗಿ ಅಂತ ಹೇಳಿದ್ರು. ನಮ್ಗೆ ಊಟ ಸ್ವಲ್ಪ ಹೆವಿ ಆಗಿತ್ತು ಮನೇಲೇ. ಇನ್ನು ಪ್ರಸಾದ, ದೇವ್ರ ಪ್ರಸಾದ ಬೇಡ ಅನ್ನಬಾರ್ದು ಅಂತ ಸ್ವಲ್ಪ ಹಾಕಿಸ್ಕೊಳ್ಳೋಣ ಅಂತ ಈಗ ಅನ್ನ ಪ್ರಸಾದದ ಕಡೆ ಹೋಗಿದ್ದೀವಿ. ಇಲ್ಲೂ ನೀವು ಅನ್ನದಾನಕ್ಕೆ ನೀವು ದುಡ್ಡು ಕೊಡಬಹುದು, ಮತ್ತು ನೀವು ರೇಷನ್ ಕೂಡ ತೊಗೊಂಬಂದು ಕೊಡ್ಬೋದು. ಅಂದರೆ ಬೆಲ್ಲ, ಅಕ್ಕಿ, ತೊಗರಿಬೇಳೆ, ಸುಮಾರು ಜನ ಧಾನ್ಯಗಳನ್ನೂ ಕೂಡ ಇಲ್ಲಿ ದಾನ ಮಾಡ್ತಾರೆ. ಮೊಸರನ್ನ ಮಾಡಿದರು ಅನಿಸುತ್ತೆ. ಸ್ವಲ್ಪನೇ ತಿಂದು ನಾವು ಕೂಡ ಹೊರಟ್ವಿ. ಅವರ ಮಾಮನ ಮನೆಗೆ, ಅಂದರೆ ಅವರ ಮಾವ ಅವರ ಅಮ್ಮನ ಹಬ್ಬಕ್ಕೆ ಕರೆದಿದ್ರಂತೆ. ಅಂದರೆ ಹೆಣ್ಮಕ್ಳನ್ನ ಹಬ್ಬಕ್ಕೆ ಕರೀತಾರಲ್ಲ, ಅದಕ್ಕೆ ಕರ್ಕೊಬಾ ಅಂತ ಸುಮಾರು ದಿನದಿಂದ ಹೇಳ್ತಾಯಿದ್ರು. ನಾನು ಕೂಡ ಅವ್ರನ್ನ ಅಷ್ಟು ನೋಡಿಲ್ಲ, ಹಾಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಗಣೇಶನ ಹಬ್ಬ ತುಂಬಾ ಚೆನ್ನಾಗಿ ಆಯಿತು. ಒಂಥರ ಮನೇಲಿ ಪೂಜೆ ಮಾಡಿದ್ದು, ತಿರ್ಗಾ ರಾಯರ ಮಠಕ್ಕೆ ಹೋಗಿದ್ದು, ಮತ್ತು ಇವರ ಅತ್ತೆ ಮನೆಗೆ ಹೋಗಿದ್ದು. ಪಾಪ ನನಗೂ ಅವರು ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟರು. ಸೀರೆ ತುಂಬ ಚೆನ್ನಾಗಿದೆ. ನಂಗೆ ಈ ಥರ ಕಲರ್ ಇರಲಿಲ್ಲ ನನ್ನ ಹತ್ರ. ಒಂಥರ ಲ್ಯಾವೆಂಡರ್ ಕಲರು ಅಲ್ಲ, ಒಂಥರ ಪರ್ಪಲ್, ಡಾರ್ಕ್ ಪರ್ಪಲ್ ಥರ ಕಲರ್ ಇತ್ತು. ಸೀರೆನೂ ಕೂಡ ನನಗೂ ಇಷ್ಟ ಆಯಿತು. ಅವರಮ್ಮ ಅಲ್ಲೇ ಉಳ್ಕೊಂಡ್ರು. ನಾವು ಮನೆ ಕಡೆ ಬರೋಣ ಅಂತ ಬರ್ತಿದ್ದೀವಿ. ನಾನು ಕೂಡ ಅಮ್ಮನ ಮನೆಗೆ ಹೋಗಿರ್ಲಿಲ್ವಲ್ಲ, ಅಂದರೆ ಗೌರಿ ಹಬ್ಬದ ದಿನ ಒಂದು 5-10 ನಿಮಿಷ ಕೂತು ಹೊರಟಿದ್ದಷ್ಟೇ. ಹಬ್ಬದ ದಿನ, ಗಣೇಶನ ಹಬ್ಬದ ದಿನ ಹೋಗಿ ಒಂದು ನೈಟ್ ಸ್ಟೇ ಆಗಿ ಭಾನುವಾರ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪಕ್ಕ ಕೂರೋದೇ ಇಲ್ಲ. ಈಗ ಅವ್ರ ಅಪ್ಪನ ಮುಂದೆ ಹೋಗಿ ಕೂರ್ತ್ಬಿಡ್ತಾನೆ. ಎಲ್ಲೇ ನೋಡಿದ್ರು ಇವತ್ತು, ಯಾವುದೇ ರೋಡು, ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಗಣೇಶಂದೇ ಹವ ಇವತ್ತು. ಎಲ್ಲ ಕಡೆ ಪುಟಾಣಿ ಮಕ್ಕಳು ಎಲ್ಲ ಕಡೆ ಗಣೇಶನ ಕೂರಿಸಿ ಒಂಥರ ಚೆನ್ನಾಗಿದೆ. ಸೀರೆ ಲೈಟಿಂಗ್ಸ್ ಎಲ್ಲ ಬಿಟ್ಟು ಒಂಥರ ರೋಡ್ ನೋಡೋದಕ್ಕೆ ಚೆಂದ. ಒಂದೊಂದು ರೋಡಲ್ಲಿ ಒಂದೊಂದು ಗಣೇಶ ಕನ್ಫರ್ಮಾಗಿ ಕೂರಿಸಿರ್ತಾರೆ. ನಾನು ಕೂಡ ಅಮ್ಮನ ಮನೆಗೆ ಬಂದೆ, ಅವರ ಫ್ರೆಂಡ್ ಮನೆಗೆ ಗಣೇಶನ ಬಿಡೋದಕ್ಕೆ ಅಂತ. ಅಪ್ಪ ಮತ್ತು ಮಗಳು ಇಬ್ಬರು ಹೋಗ್ತಾಯಿದ್ರು. ಅವರಿಬ್ಬರು ಹೊರಟರು. ಅಮ್ಮ ಸಿಹಿಗಡುಬು ಮಾಡಿದರು. ಅವ್ರು ವರ್ಷ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಸಿಹಿಗಡುಬು ಮಾಡಿ ದೇವಸ್ಥಾನಕ್ಕೆ ಕೊಟ್ಟು, ಮತ್ತು ಹೊಸ್ಲಿಗೆ ಕಾಯಿ ಹೊಡೆದು ಕಡ್ಡಿ ಅದನ್ನೆಲ್ಲ ಏನೋ ಹಚ್ಚಿ ಮಾಡ್ತಾರೆ. ಸಾರಿ, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ವೀಡಿಯೋ ಬಟನ್ ಆನೇ ಮಾಡಿಲ್ಲ. ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡೋ ಟೈಮಲ್ಲೇ ಗೊತ್ತಾಗಿದ್ದು. ಒಂದೊಂದ್ಸರಿ ಮಿಸ್ ಆಗಿಬಿಡುತ್ತೆ, ಏನು ಮಾಡೋದಕ್ಕಾಗಲ್ಲ. ಹಾಗೆ ಅಮ್ಮನ ಮನೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ, ಅಂದರೆ ನಿನ್ನೆ ಹೋಗಿದ್ದಲ್ಲ ಗಣೇಶನ ದೇವಸ್ಥಾನಕ್ಕೆ, ಇವತ್ತು ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಮಗೂ ಗಣೇಶ ಕಾಣಿಸ್ತಿದ್ದಾರೆ ಅನ್ಕೋತೀನಿ. ಎಷ್ಟು ಚೆನ್ನಾಗಿ ಗಣೇಶನ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ. ನಾವು ಕೂಡ ದೇವಸ್ಥಾನಕ್ಕೆ ನಾನು, ಅಮ್ಮ, ಪಾಪು 3 ಜನ ಹೋಗಿದ್ವಿ. ಹೋಗಿ ಮಂಗಳಾರತಿ ತಗೊಂಡು ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಅಂದರೆ ಕಡಲೆ ಉಶ್ಲಿ ಬರುತ್ತಲ್ಲ, ಅದನ್ನು ಪ್ರಸಾದ ಕೂಡ ಕೊಡ್ತಾಯಿದ್ರು. ತಗೊಂಡ್ವಿ. ಇಲ್ಲಿ ಈಚೆ ಗಣೇಶನ ಫೋಟೋ ಇಟ್ಟು ಮುಂದುಗಡೆ ಏನೋ ಹೋಮ ಮಾಡಿಸಿದ್ರಲ್ಲ, ಅಲ್ಲೇನೋ ದೇವ್ರದ್ದು ಕೂರಿಸಿದ್ರು. ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಇರಬಹುದು, ಮತ್ತು ಈಚೆ ಡೆಕೋರೇಷನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು.
ಮನೆಗೆ ಬಂದ್ವಿ. ಕಡಲೆ ಉಸ್ಲಿ ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಆಗಲಿಲ್ಲ. ಮನೆಗೆ ಬಂದು ಸ್ವಲ್ಪ ಕಡಲೆ ಉಸ್ಲಿ ತಿಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಶನಿವಾರ ಕಳೆದೇ ಹೋಯಿತು, ಗೊತ್ತೇ ಆಗಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಸಂಡೇ ಮಾರ್ನಿಂಗ್. ಆಲ್ರೆಡಿ 11:30 ಆಗಿದೆ. ರೊಟ್ಟಿ ಟಿಫನ್ ಮಾಡಿದ್ದು ತಿಂದು ಅವನಿಗೂ ಸ್ವಲ್ಪ ಅವಳಿಗೆ ಸ್ವಲ್ಪ ಇಡ್ಲಿ ತಿನ್ನಿಸಿ 11:15 ಆಗಿದೆ. 11:40 ಆಗಿದೆ. ಈಗ ಹೊರಡ್ತಿದ್ದೀವಿ. ನಮ್ಮ ಅಕ್ಕನ ಮಗಳದು ನಾಮಕರಣ ಇದೆ. 9 months ಇವಾಗ ಆ ಪಾಪುಗೆ, ಶ್ರೀಯಾನ್ವಿ ಅಂತ. ಇಲ್ಲೇ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪಾರ್ಟಿ ಹಾಲಲ್ಲಿ ನಾಮಕರಣ ಇಟ್ಕೊಂಡಿದ್ದಾರೆ, ಕಾಮಾಕ್ಷಿ ಪಾಳ್ಯ. ಹೊರಡ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ರೀಚ್ ಆಗಬೇಕು. ನೋಡೋಣ ಅಲ್ಲೆಲ್ಲ ಹೇಗಿರುತ್ತೆ ಅಂತ. ಬನ್ನಿ, ಕರ್ಕೊಂಡು. ಕಾಮಾಕ್ಷಿ ಪಾಳ್ಯದ ಉತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಪಾರ್ಟಿ ಹಾಲಲ್ಲಿ ಅವರು ನಾಮಕರಣ ಇಟ್ಕೊಂಡಿದ್ದಿತ್ತು. ನಾವಲ್ಲಿ ಹೋಗಿ ತಲುಪಲಿದ್ದಕ್ಕೆ ಒಂದು 12:15, 12:15 ಆಗೋಗಿತ್ತು. ಬೆಳಗಿನ ಜಾವ 5:30-6 ಗಂಟೆಲೇ ಅವರು ಹೋಮ ಇಟ್ಕೊಂಡಿದ್ರಂತೆ. ಮತ್ತು 10:00 ತೊಟ್ಲು ಶಾಸ್ತ್ರ ಅದೆಲ್ಲ ಮುಗಿದಿತ್ತಂತೆ. ಇದೇ ದೇವಸ್ಥಾನ ಕಾಮಾಕ್ಷಿ ಪಾಳ್ಯ, ಬಸವೇಶ್ವರ ನಗರ ಈ ಸರೌಂಡಿಂಗ್ ಇರೋರಿಗೆ ಈ ದೇವಸ್ಥಾನ ಗೊತ್ತಿರುತ್ತೆ. ನಾವು ಹೋಗಿ 1-2 ಮಿನಿಟ್ಸ್ಗೆ ಸ್ಟಾರ್ಟ್ ಆಗಿತ್ತು. ತೊಟ್ಲು ಶಾಸ್ತ್ರ ಎಲ್ಲ ಆಲ್ರೆಡಿ ಮುಗಿದೋಗಿತ್ತಂತೆ. ಅಕ್ಕ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ ಪಾಪನು ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹೆಸರು ರಿವೀಲ್ ಮಾಡ್ತಾಯಿದ್ರು. ನೋಡ್ತಿರಬಹುದು, ನಮ್ಮ ಅಕ್ಕನ ಪಾಪುನ ಹೆಸರು ಶ್ರೀ ಯಾನ್ವಿ ಅಂತ. ಅದಕ್ಕೆ ಈಗ 8 months ಕಂಪ್ಲೀಟ್ ಆಗಿ 9 monthsಗೆ ಬಿದ್ದಿದೆ. ನನ್ನ ಮಗನಿಗೂ ಮತ್ತು ಅಕ್ಕನ ಪಾಪುಗೂ 1.5 months ಗ್ಯಾಪ್ ಅಷ್ಟೇ. ಇದು ನಾನು ಪಾಪುಗೆ ತೊಗೊಂಡಂತಹ ಕಾಲ್ ಚೈನ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯುನಿಕ್ಕಾಗಿತ್ತು, ಅದಕ್ಕೆ ತೊಗೊಂಡೆ. ನಾವು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಪನ್ನೀರ್ ಬೋಂಡ, ಆಲೂ ಬೋಂಡ, ಇದು ಆಲೂ ಪರೋಟ, ಅದಕ್ಕೆ ಬೇಳೆ ಗೊಜ್ಜು, ಪಾಯಸ ಮತ್ತು ಪಲಾವು, ಅನ್ನ, ಸಾಂಬಾರು ಅದೆಲ್ಲ ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಮುಗಿಸ್ಕೊಂಡ್ವಿ. ನಾವು ಕೊನೆಗೆ ಬರ್ತೀವಿ ಅಂತ ಹೇಳಿ ಮನೆಗೆ ಹೊರಟ್ವಿ. ಇನ್ನೇನೆಲ್ಲ ಮುಗ್ದಿತ್ತಲ್ಲ ಅಂತ ಹೇಳಿ ಹಾಗೆ ರೆಡಿ ಆಗಿದ್ನಲ್ಲ ಅಂತ ಒಂದು ರೀಲ್ಸು ಕೂಡ ಮಾಡಿಕೊಂಡೆ. ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಮಕರಣ ಮುಗಿಸ್ಕೊಂಡು ಬಂದ್ವಿ. 2-2:30 ಆಗಿದೆ. ಹಂಗೂ ಕೂಡ ಸರಿ ತಿನ್ನಿಸಿರ್ಲಿಲ್ಲ. ಬೆಳಗ್ಗೆ ಸ್ವಲ್ಪ ತಿನ್ನಿಸಿದೆ ಅಷ್ಟೇ, ಏನೂ ತಿನ್ನಿಸಿರ್ಲಿಲ್ಲ. ಸರಿ ಕೂಡ ತಿನ್ನಿಸಿ ಮಲಗಿಸಿದ್ದೀನಿ. ನಾನು ಹಾಗೆ ಸಂಜೆ ನಮ್ಮ ಮನೆಗೆ ಹೊರಡಬೇಕು. ಅವಳಿಗೂ ನಾಳೆ ಸ್ಕೂಲ್ ಇರೋದ್ರಿಂದ. ಐ ಹೋಪ್ ನಿಮಗೆ ಶನಿವಾರ ಮತ್ತು ಭಾನುವಾರದ 2 ದಿನದ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಂದರೆ ಗಣೇಶನ ಹಬ್ಬದ್ದು ಮತ್ತು ಭಾನುವಾರದ್ದು ಮುಂದಿನ ದಿನದ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಶನಿವಾರ ಗಣೇಶನ ಹಬ್ಬನ ಪೂಜೆ, ಹಬ್ಬದ ಊಟ ಇರಬಹುದು, ಮತ್ತು ನಾನು ಎಲ್ಲೆಲ್ಲ ಹೋಗಿದೆ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಯು ಎಂಜಾಯ್ ಇಟ್ ಅಂತ ಹೇಳ್ತಾ, ಕೊನೆಯವರೆಗೂ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ದಿ ನೆಕ್ಸ್ಟ್ ವ್ಲಾಗ್. ಆಲ್ ಬಾಯ್, ಟೇಕ್ ಕೇರ್ ಆಲ್.